ಯೂಟ್ಯೂಬ್ ನೀವೇನಾದರೂ ಒಂದು ವೇಳೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದರೆ ಫಸ್ಟು ಯೂಟ್ಯೂಬ್ನ ನೀವು ಮೊದಲು ಯಾವುದನ್ನು ಯೂಸ್ ಮಾಡ್ತಾ ಇದ್ರೋ ಅದರೊಳಗಡೆ ಡೈರೆಕ್ಟಾಗಿ ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡೋದು ಅಲ್ಲ. ಯೂಟ್ಯೂಬ್ನಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಯೂಟ್ಯೂಬ್ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಮೇಯ್ನಾಗಿ ನೀವು ಫಸ್ಟು ಒಂದು ಜಿಮೇಲ್ ಅಕೌಂಟ್ನ ಯೂಸ್ ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿ ಮಾಡೋದು, ಹೇಗೆ ನಾವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು, ಎಲ್ಲೆಲ್ಲಿ ಏನೇನು ಸೆಟ್ಟಿಂಗ್ಗಳನ್ನ ಮಾಡ್ಕೊಳ್ಬೇಕು, ಇದನ್ನು ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಪಕ್ಕದಲ್ಲಿ ನಾನು ಸ್ಕ್ರೀನ್ ರೆಕಾರ್ಡರ್ನ ಸಹಿತ ಹಾಕಿರ್ತೀನಿ. ಈಗ ಫಸ್ಟು ನಾನು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡರ್ನ ಹಾಕ್ತೀನಿ. ಫಸ್ಟು ಯೂಟ್ಯೂಬ್ಗೆ ಹೋಗಿ. ಯೂಟ್ಯೂಬ್ಗೆ ಹೋದ ತಕ್ಷಣ ನಿಮಗೊಂದು ಪೇಜು ಓಪನ್ ಆಗುತ್ತೆ. ಈ ಪೇಜು ಓಪನ್ ಆದಮೇಲೆ ನೀವೇನು ಮಾಡಬೇಕು ಅಂತ ಅಂದರೆ ಇಲ್ಲಿ ಯು ಅಂತ ಹೇಳಿದೆ ಅಲ್ವಾ, 1 2 3 4 5 ಲಾಸ್ಟ್ ಆಪ್ಷನಲ್ಲಿ ಯು ಅಂತ ಇದೆ ಅಲ್ವಾ, ಅಲ್ಲಿ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಕ್ರಿಯೇಟ್ ಮಾಡಿ ಆದಮೇಲೆ ನೀವು ಒಂದು ಜಿಮೇಲ್ ಅಕೌಂಟ್ನ ಇಲ್ಲಿ ಕೊಡಬೇಕಾಗುತ್ತೆ. ಅಲ್ಲಿ ಎಡಿಟ್ ಚಾನಲ್ ನಂದಿದ್ದು ಆಲ್ರೆಡಿ ಇನ್ನೊಂದು ಅಕೌಂಟ್ ಇಲ್ಲಿ ಕ್ರಿಯೇಟ್ ಆಗಿದೆ ಅಲ್ವಾ, ಅದರದ್ದು ನಾನು ಏನೇನು ಮಾಡಬೇಕು ಅನ್ನೋದನ್ನು ನಾನು ಮೇಯ್ನಾಗಿ ಹೇಳ್ತೀನಿ. ಇಲ್ಲಿ ಫಸ್ಟು ನೀವು ಮಾಡಬೇಕಾಗಿರೋದು ನಿಮಗೆ ಯಾವ ನೇಮ್ ಬೇಕು, ಪರ್ಫೆಕ್ಟ್ ಆಗಿರುವಂಥ ಒಂದು ಯೂನಿಕ್ ನೇಮ್ನ ಫಸ್ಟು ಸೆಲೆಕ್ಟ್ ಮಾಡಿಟ್ಕೊಳ್ಬೇಕು. ಫಸ್ಟ್ ಇದನ್ನು ನೀವು ಸೆಲೆಕ್ಟ್ ಮಾಡಿಟ್ಕೊಂಡಿದ್ದೀರಾ ಅಂತಂದರೆ ಇದನ್ನು ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅರ್ನಿಂಗ್ಸ್ ಆದಮೇಲೂ ಅದೇ ಚಾನಲ್ ನೇಮ ನೀವು ಇಟ್ಕೊಳ್ಬೋದು. ಇಲ್ಲಿ ನಿಮಗೆ ಒಂದು ಒಳ್ಳೆ ಯೂನಿಕ್ ಆಗಿರುವಂಥದ್ದು ನಿಮ್ಮ ಕೆಟಗರಿಗೆ ಯಾವುದು ಸೆಟ್ ಆಗುತ್ತೆ ಆ ಚಾನಲ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಈಗ ನಿಮ್ಮದು ಯಾವುದೋ ಒಂದು ನೇಮ್ನ ನಾನಿಲ್ಲಿ ಒಂದು ನೇಮ್ನ ಆ್ಯಡ್ ಮಾಡ್ತೀನಿ. ನಾನು ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಪಕ್ಕದಲ್ಲಿ. ನಾನು ಜಸ್ಟ್ ನನ್ನ ನೇಮ್ ಅನನ್ಯ ಅಂತೇಳಿ ಆ್ಯಡ್ ಮಾಡಿದ್ದೀನಿ. ಆದರೆ ಇದು ನಾವು ಜಸ್ಟ್ ನೇಮ್ನ ಸೇವ್ ಮಾಡೋದಾಗುತ್ತೆ. ಆದರೆ ಹ್ಯಾಂಡಲ್ನಲ್ಲಿ ಇಲ್ಲಿ ನೀವು ಕರೆಕ್ಟಾಗಿ ಇಲ್ಲಿ ನೆನ್ಪಿಟ್ಕೊಳ್ಬೇಕು. ಇಲ್ಲಿ ನೀವು ಹ್ಯಾಂಡಲ್ ಮಾಡುವಾಗ @ ಪಕ್ಕ ಏನು ಹಾಕಿರ್ತೀರೋ ಅದೇ ನಿಮ್ಮ ಚಾನಲ್ ನೇಮ್ ಆಗಿರುತ್ತೆ. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. @ ಪಕ್ಕ ನೀವು ಏನು ಹಾಕಿರ್ತೀರೋ ಅದೇ ನಿಮ್ಮ ಚಾನಲ್ ನೇಮ್. ಒಂದು ವೇಳೆ ನೀವು ಯಾರ್ದೋ ಇವಾಗ ಫೇಮಸ್ ಆಗಿರೋದು ಯಾರ್ದೋ ಒಬ್ರದ್ದು ನೀವು ಹಾಕ್ತೀರಾ ಅಂತ ಅಂದರೆ ನಾನಿವಾಗ ಜಸ್ಟ್ ನಿಮಗೆ ಮಧ್ಯಮ ಕುಟುಂಬ ಅಂಥೇಳಿ ಇಲ್ಲಿ ಆ್ಯಡ್ ಮಾಡಿ ತೋರಿಸ್ತೀನಿ. ಆದರೆ ಇಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಇಲ್ಲಿ ನೋಡಿ ಒಂದು ರೈಟ್ ಮಾರ್ಕು ಬಂತು. ಆದರೆ ಇಲ್ಲಿ ಇದು ಆಲ್ರೆಡಿ ಬೇರೆಯವ್ರದ್ದು ಚಾನಲ್ ಇದೆ, ಮಧ್ಯಮ ಕುಟುಂಬ ಅನ್ನೋದು ಚಾನಲ್ ಇದೆ. ಓಕೆ, ನಾನು ಇವಾಗ ಮಧ್ಯಮ ಕುಟುಂಬ ಅಂತೇಳಿ ಜಸ್ಟ್ ಮೆನ್ಷನ್ ಮಾಡಿದ್ದೀನಿ, ಅಲ್ಲಿ ಸೇವ್ ಮಾಡ್ತೀನಿ. ಒಂದು ವೇಳೆ ನೀವು ಫೇಮಸ್ ಆಗಿರೋರದೇ ತೊಗೊಳ್ಬೇಕು ಅಂತ ಅಂದರೆ ಅವ್ರ ಥರನೇ ಅವ್ರು ಹೆಂಗೆ @ ಹಾಕಿದ್ದಾರೆ, _ ಹಾಕಿದ್ದಾರೆ, ಇಂಥದ್ದೇನಾದರೂ ಅವ್ರು ಹಾಕಿದಂಗೆ ನಾನು ಹಾಕಿ ಫೇಮಸ್ ಆಗಬೇಕು ಅಂತ ಅಂದರೆ ಅದು ತಗೊಳ್ಳೋದಿಲ್ಲ. ಒಂದು ವೇಳೆ ಅದು ನೇಮ್ ಇರಲಿಲ್ಲ ಅಂತಂದರೆ ಮಾತ್ರ ಅದು ತಗೊಳುತ್ತೆ. ಆಮೇಲೆ ಇಲ್ಲಿ ಸೇವ್ ಅಂಥೇಳಿ ಮಾಡಬೇಕಾಗುತ್ತೆ. ಸೇವ್ ಮಾಡಿದ್ರೆ ಆಯಿತು. ಇದನ್ನು ನೀವು ಯಾರಿಗಾದರೂ URL ಅಂತ ಇದೆಯಲ್ಲ, ಅದು ನೀವು ಯಾರಿಗಾದರೂ ನಿಮ್ಮ ಚಾನಲ್ನ ಕಳಿಸೋದಾದರೆ ಅದನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ಶೇರ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ನು ಅಷ್ಟೇ, ನೀವು ಇದನ್ನು ಡೈರೆಕ್ಟಾಗಿ ನೀವು ಡಿಸ್ಕ್ರಿಪ್ಷನ್ನು ಕಂಪ್ಲೀಟಾಗಿ ನಿಮ್ಮ ಚಾನಲ್ ನೇಮ್ನ ಹಾಕ್ಬಿಟ್ಟು ನಾನು ಇದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂಥೇಳಿ ChatGPTನಲ್ಲಿ ಜಸ್ಟು ನೀವು ಟೈಪ್ ಮಾಡಿದ್ರೆ ಆಯಿತು. ಏನೇನು ಬೇಕು ಏನು ಅಂಥೇಳಿ ChatGPTನಲ್ಲಿ ಜಸ್ಟು ಟೈಪ್ ಮಾಡಿದ್ರೆ ChatGPTನೇ ನಿಮಗೆ ಡಿಸ್ಕ್ರಿಪ್ಷನ್ ಏನು ಬೇಕು, ನೀವು ಯಾವ ಕೆಟಗರಿನಲ್ಲಿ ಮಾಡ್ತಾ ಇದ್ದೀರಾ ಆ ಕೆಟಗರಿಗೆ ಯಾವ ರೀತಿಯಾದಂತಹ ಡಿಸ್ಕ್ರಿಪ್ಷನ್ ಬೇಕು ಅಂಥೇಳಿ ಅದೇ ನಿಮಗೆ ಕಂಪ್ಲೀಟಾಗಿ ತೋರಿಸುತ್ತೆ. ಅದನ್ನು ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ಒಂದು ನೋಟ್ನಲ್ಲಿ ಹಾಕ್ಕೊಂಡ್ಬಿಟ್ಟು ನಿಮ್ಗೆ ಏನೇನು ಬೇಕೋ ಅದನ್ನು ಎಡಿಟ್ ಮಾಡ್ಕೊಂಡ್ಬಿಟ್ಟು ಬೇಡ ಆಗಿದ್ದೆಲ್ಲ ರಿಮೂವ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ಲಿ ಹಾಕ್ಬೋದು. ಈಗ ಕೆಲಸ ತುಂಬಾ ಈಸಿ. ಆವಾಗೆಲ್ಲ ಟೈಪ್ ಮಾಡಬೇಕಾಗಿತ್ತು, ಆದರೆ ಈಗ ಟೈಪ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈಸಿಯಾಗಿ ಈ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೋದು. ನೀವು ಬರೀ ChatGPT ಅಂತಲ್ಲ, ಜೆಮಿನಿಯಲ್ಲಿ ಬೇಕಾದರೂ ಮಾಡ್ಬೋದು. ಆಗ ಅಲ್ಲೂ ಬೇಕಾದರೂ ನಿಮ್ಗೆ ಯಾವ ಥರ ಡಿಸ್ಕ್ರಿಪ್ಷನ್ ಬೇಕು, ಯಾವ ಕೆಟಗರಿಗೆ ಬೇಕು, ನೀವು ಏನು ಮಾಡಬೇಕು ಅಂತ ಇದ್ದೀರಾ, ಒಂದು ಎಜುಕೇಷನ್ ವಿಡಿಯೋ ಅಂದರೆ ಎಜುಕೇಷನ್ ತಕ್ಕಾಗೆ ಏನು ಡಿಸ್ಕ್ರಿಪ್ಷನ್ ಬೇಕು ಅಲ್ಲಿ ಹಾಕಿಬಿಟ್ರೆ ನಿಮಗೆ ಅದಕ್ಕೆ ಡಿಸ್ಕ್ರಿಪ್ಷನ್ ಬಂದ್ಬಿಡುತ್ತೆ. ಇದಿಷ್ಟು ಇಲ್ಲಿ ಡಿಸ್ಕ್ರಿಪ್ಷನ್ ಇವೆಲ್ಲ ಹಾಕೋದು ತುಂಬಾ ಇಂಪಾರ್ಟೆಂಟು. ನಿಮ್ಮ ಕಮ್ಯುನಿಟಿ ಪೋಸ್ಟ್ ನೀವೇನಾದರೂ ಪೋಸ್ಟ್ನ ಅಪ್ಲೋಡ್ ಮಾಡ್ತೀರಲ್ವ, ಅವಾಗ ಒಂದು ವೇಳೆ ನಿಮ್ಮ ವ್ಯೂವರ್ಸ್ ಏನಾದರೂ ನಿಮ್ಮ ಸಬ್ಸ್ಕ್ರೈಬರ್ಸ್ ಏನಾದರೂ ಅದನ್ನು ನೋಡಲಿ ಅಂತ ಇದ್ದರೆ ಅದನ್ನು ಆನಲ್ಲಿ ಇಟ್ಕೊಳ್ಳಿ. ಕೀಪ್ ಆಲ್ ಮೈ ಸಬ್ಸ್ಕ್ರೈಬರ್ಸ್ ಪ್ರೈವೇಟಲ್ಲಿ ಹಾಕಬೇಕು ಅಂತಂದರೆ ಇಲ್ಲಿ ಆನ್ ಮಾಡ್ಕೊಳ್ಬೇಕು. ಪ್ರೈವೇಟಲ್ಲಿ ಹಾಕೋದು ಬೇಡ ಅಂತ ಹೇಳಿದ್ರೆ ಆನ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಆದಮೇಲೆ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಬ್ಯಾನರ್ನ ಹೇಗೆ ಮಾಡೋದು, ಲೋಗೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅದನ್ನು ಸಹಿತ ನಾನು ನಿಮಗೆ ತೋರಿಸಿದ್ದೀನಿ. ಇಲ್ಲಿ ನಿಮಗೆ ಕ್ಯಾಮ್ರಾ ಐಕನ್ ಕಾಣಿಸ್ತಾ ಇದೆಯಲ್ವಾ, ಅಲ್ಲಿ ಹೋಗ್ಬಿಟ್ಟು ಗ್ಯಾಲರಿಗೆ ಹೋಗ್ಬಿಟ್ಟು ನೀವು ಫೋಟೋಸ್ಗಳನ್ನ ನಿಮ್ಮ ಫೋಟೋಸ್ ಬೇಕಾದರೂ ಹಾಕೋಬೋದು, ಫೋಟೋಸ್ಗಳನ್ನ ಚೇಂಜ್ ಮಾಡ್ಬೋದು. ಆಮೇಲೆ ಇಲ್ಲಿ ಅದ್ರ ಬ್ಯಾಕ್ ಸೈಡ್ ಒಂದು ಕ್ಯಾಮ್ರಾ ಮಾರ್ಕ್ ತೋರಿಸ್ತಾ ಇದೆಯಲ್ಲ, ಅದು ಬಂದುಬಿಟ್ಟು ಬ್ಯಾನರು. ಟೇಕ್ ಎ ಫೋಟೋ ಆರ್ ಅಪ್ಲೋಡ್ ಫ್ರಮ್ ವಿಡಿಯೋ ಫೋಟೋಸ್ ಅಂತೇಳಿ ನಮ್ಮ ಆಲ್ಬಮ್ನಲ್ಲಿ ಅಪ್ಲೋಡ್ ಮಾಡ್ಬೋದು.
ಆ ರೀತಿ ಬೇಕಾದರೂ ಮಾಡ್ಬೋದು. ಆದರೆ ಇದನ್ನು ಹೆಂಗೆ ನೀವು ತೊಗೊಳೋದು ಅಂತ ಅಂದರೆ, ಇವಾಗ ಜೆಮಿನಿ, ChatGPT, ಕ್ಯಾನ್ವಾದಲ್ಲಿ ನಾನು ಕ್ಯಾನ್ವಾದಲ್ಲಿ ಹೇಗೆ ಬ್ಯಾನರ್ ಮಾಡೋದು ಅಂತೇಳಿ ಆಲ್ರೆಡಿ ಹೇಳಿದ್ದೀನಿ. ಅಲ್ಲಿ ಹೋಗಿ ಬೇಕಾದರೆ ನೀವು ವೀಡಿಯೋಸ್ಗಳನ್ನ ಬ್ಯಾನರ್ನ ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಆಗ ಒಂದು ಅಟ್ರಾಕ್ಟಿವ್ ಲುಕ್ ಇರುತ್ತೆ. ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಾರಲ್ವ ಅವರು ನೋಡುವಾಗ ಅದೊಂದು ಅಟ್ರಾಕ್ಟಿವ್ ಆಗಿರುವಾಗಿರಲಿ, ತುಂಬ ಚೆನ್ನಾಗಿರಲಿ. ಆಮೇಲೆ ನಿಮ್ಮ ನೇಮ್ನ ಅಲ್ಲಿ ಮೆನ್ಷನ್ ಮಾಡಿ, ಆಮೇಲೆ ನೀವು ಒಂದು ವೇಳೆ ಏನಾದರೂ ಯಾವ ವಿಡಿಯೋ ಬಗ್ಗೆ ಮಾಡ್ತಾಯಿದ್ದೀರಾ, ಇವಾಗ ಯೂಟ್ಯೂಬ್ ಬಗ್ಗೆ ಮಾಡ್ತಾಯಿದ್ದೀರಾ, ಬೇರೆ ಏನಾದರೂ ವೀಡಿಯೋಸ್ಗಳ ಬಗ್ಗೆ ಮಾಡ್ತಾಯಿದ್ದೀರಾ, ಅಲ್ಲಿ ನೀವು ಮೆನ್ಷನ್ ಮಾಡಿದ್ರೆ ಆಯಿತು. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಏನೇನು ಸೆಟ್ಟಿಂಗ್ಗಳನ್ನ ಮಾಡ್ಕೊಳ್ಬೇಕು ಅಂತಂದರೆ, ಫಸ್ಟು ನೀವಿಲ್ಲಿ ಸೆಟ್ಟಿಂಗ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಸೆಟ್ಟಿಂಗಲ್ಲಿ ಹೋಗಿ ಸೆಟ್ಟಿಂಗಲ್ಲಿ ಫಸ್ಟು ಎಲ್ಲ 1 by 1 ಚೆಕ್ ಮಾಡ್ಕೊಳ್ಳಿ. $US ಅಂತ ಇದೆ, ಅದು ಹಾಗೆ ಇರಲಿ, ಬಿಟ್ಬಿಡಿ. ಆಮೇಲೆ ಇಲ್ಲಿ ಚಾನಲ್ಗೆ ಬಂದರೆ ನೀವು ಇಲ್ಲಿ ಬೇಸಿಕಲ್ಲಿ ನೀವು ಸೆಟ್ ಮಾಡ್ಕೊಳ್ಬೇಕು. ನೀವು ಯಾವ ರೆಸಿಡೆನ್ಸಿ, ಯಾವ ಕಂಟ್ರಿಯಲ್ಲಿದ್ದೀರಾ. ಈಗ ನೀವು ಇಂಡಿಯಾದಲ್ಲಿದ್ದೀರಲ್ವ, ಇಂಡಿಯಾ ಅಂಥೇಳಿ ಮೆನ್ಷನ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಇಂಡಿಯಾ ಅಂಥೇಳಿ ಮೆನ್ಷನ್ ಮಾಡ್ತೀನಿ. ಆಮೇಲೆ ನಿಮ್ಮ ಚಾನಲ್, ನೀವು ಯಾವ ಚಾನಲ್ನ ಮಾಡ್ತಾಯಿದ್ದೀರಾ, ಇವಾಗ ಒಂದು ಕುಕಿಂಗ್ ಚಾನಲ್ ಮಾಡ್ತಾಯಿದ್ದೀರಾ, ಎಜುಕೇಷನ್ ಚಾನಲ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ಅಲ್ಲಿ ನೀವೇನು ಮೆನ್ಷನ್ ಮಾಡಬೇಕು, ಮೇಯ್ನಾಗಿ ನೀವು ಕುಕಿಂಗ್ ಚಾನಲ್ ಆಗಿದ್ದರೆ ಕುಕಿಂಗ್ ಚಾನಲ್ಗೆ ಯಾವ್ಯಾವ ರೀತಿಯಾದಂಥ ಟ್ಯಾಗ್ಸ್ನ ಆ್ಯಡ್ ಮಾಡಬೇಕು ಅದನ್ನು ಸಿಂಪಲ್ಲಾಗಿ ಆ್ಯಡ್ ಮಾಡಿ. ನೀವು ಏನು ಸರ್ಚ್ ಬಟನಲ್ಲಿ ಏನೇನು ಕಾಣಿಸುತ್ತೋ ಅಷ್ಟೆಲ್ಲ ಫುಲ್ಲು ಕಂಪ್ಲೀಟಾಗಿ ಮಾಡಬೇಡಿ. ಜಸ್ಟು ಯಾರಾದರೂ ಸರ್ಚ್ ಮಾಡಿದ್ರೆ ನಿಮ್ಮ ವಿಡಿಯೋ ಅವರಿಗೆ ಕ್ಯಾಚ್ ಆಗಬೇಕು. ಆ ರೀತಿ ಇರುವಂಥ ಟ್ಯಾಗ್ಸ್ಗಳನ್ನ ನೀವಿಲ್ಲಿ ಕೀವರ್ಡ್ಸ್ಗಳನ್ನ ಆ್ಯಡ್ ಮಾಡಿದ್ರೆ ಸಾಕು. ಇದು ಆದಮೇಲೆ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ನಾ ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಈ ಮೇಡ್ ಫಾರ್ ಕಿಡ್ಸ್, ನಾಟ್ ಮೇಡ್ ಫಾರ್ ಕಿಡ್ಸ್. ಒಂದು ವೇಳೆ ನೀವು ಮಕ್ಕಳಿಗೆ ಮಾಡ್ತಾ ಇಲ್ಲ ಅಂತಂದರೆ, ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇಲ್ಲ ಅಂತಂದರೆ, ಆವಾಗ ನೀವಿಲ್ಲಿ ನೋ ಇಟ್ ಸೆಟ್ ದಿಸ್ ಚಾನಲ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂಥೇಳಿ ಅಲ್ಲಿ ಮೆನ್ಷನ್ ಮಾಡಿಕೊಂಡ್ರೆ ಆಯಿತು. ಒಂದು ವೇಳೆ ಮಾಡ್ತಾ ಇದ್ದೀರಾ, ನೀವು ಕಿಡ್ಸ್ಗೆ ಏನಾದರೂ ಎಜುಕೇಷನ್ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂತಂದರೆ ಆಗ ನೀವು ಅಲ್ಲಿ ಎಸ್ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ನೀವು ಇಬ್ಬರಿಗೂ ಮಾಡ್ತಾ ಇದ್ದೀರಾ, ಈಗ ನೀವು ಎಜುಕೇಷನ್ ವೀಡಿಯೋಸ್ಗಳನ್ನ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡುವಾಗ ಅದು ಮಕ್ಕಳಿಗೆ ಸಂಬಂಧಪಟ್ಟಿದೆ, ಹಾಗೆ ದೊಡ್ಡವರಿಗೂ ಸಂಬಂಧಪಟ್ಟಿದೆ ಅಂತ ಅಂದರೆ ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ ಫಾರ್ ಎವ್ರಿ ವಿಡಿಯೋ ಅಂಥೇಳಿ ಮೆನ್ಷನ್ ಮಾಡಿದ್ರೆ ಆಯಿತು. ಆಗ ನೀವು ಎಲ್ಲ ವಿಡಿಯೋದಲ್ಲೂ ಅಲ್ಲಿ ರಿವ್ಯೂ ಮಾಡ್ಬೋದು. ಇದಿಷ್ಟನ್ನು ನೀವು ಮಾಡೋದನ್ನ ಮರಿಬೇಡಿ. ಆಮೇಲೆ ನೀವು ಇಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಬರುತ್ತೆ. ಆ 2 ಸ್ಟೆಪ್ ವೆರಿಫಿಕೇಷನ್ನ ನೀವು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ನೀವು ಯೂಟ್ಯೂಬ್ ಚಾನಲ್ನ ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ಮೇಲೆ 2 ಸ್ಟೆಪ್ ವೆರಿಫಿಕೇಷನ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ದು ಅದೆಲ್ಲ ನೀವು ಮೆನ್ಷನ್ ಮಾಡಲೇಬೇಕಾಗುತ್ತೆ, ಅದು ಕಂಪಲ್ಸರಿ. ಇದಾದಮೇಲೆ ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಗೆ ಹೋದರೆ ನೀವು ಟೈಟಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು ಪದೇ ಪದೇ ಟೈಪ್ ಮಾಡ್ತಾ ಇರೋದಕ್ಕಾಗಲ್ಲ. ಆಗ ಡಿಸ್ಕ್ರಿಪ್ಷನು, ನಿಮ್ಮ ಲಿಂಕು ಏನೇನು ನೀವು ಮೆನ್ಷನ್ ಮಾಡಬೇಕು ಅಂತ ಇದ್ದೀರಾ, ಒಂದೇ ನಿಚ್ನಲ್ಲಿ ಒಂದೇ ಕೆಟಗರಿ ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ಡಿಸ್ಕ್ರಿಪ್ಷನ್ನ ಆಲ್ರೆಡಿ ಮೆನ್ಷನ್ ಮಾಡಿ ಇಟ್ಬಿಡಿ. ಅದು ಡೈರೆಕ್ಟಾಗಿ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಡೈರೆಕ್ಟಾಗಿ ಅಲ್ಲಿ ಪಬ್ಲಿಕ್ ಆಗುತ್ತೆ. ಆದರೆ ಇಲ್ಲಿ ನೀವು ವಿಸಿಬಿಲಿಟಿ ಬಂದುಬಿಟ್ಟು ಅನ್ಲಿಸ್ಟೆಡ್ ಅಂತೇಳಿ ಮಾಡಿ. ನೀವು ಪಬ್ಲಿಕ್ ಅಂತೇಳಿ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದರೆ, ನೀವೇನಾದರೂ ಶಾರ್ಟ್ಸ್ನೂ ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ಆಟೋಮೆಟಿಕ್ಕಾಗಿ ಶಾರ್ಟ್ಸ್ ಸಹಿತ ಅದು ಹೋಗುತ್ತೆ. ಅದಕ್ಕೆ ಆದಷ್ಟು ಅನ್ಲಿಸ್ಟೆಡಲ್ಲಿ ಇಡಿ. ನೀವು ಒಂದ್ಸಲಿ ರಿವ್ಯೂ ಮಾಡಿಬಿಟ್ಟು ಆಮೇಲೆ ಅದನ್ನು ಚೆಕ್ ಮಾಡ್ಬೋದು. ಇಲ್ಲೂ ಡೌನಲ್ಲಿ ನೀವು ಟ್ಯಾಕ್ಸ್ ಒಂದು ವೇಳೆ ಬೇಕು, ಇದು ಕಂಪಲ್ಸರಿ ಟ್ಯಾಕ್ಸ್ಗಳನ್ನ ನಾನು ಡೈಲಿ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಆ ಟ್ಯಾಕ್ಸ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಆಮೇಲೆ ಪರ್ಮಿಷನ್ಸು ಇಲ್ಲಿ ನೀವು ಚೆಕ್ ಮಾಡ್ಕೊಳ್ತಾ ಇರಿ. ಪರ್ಮಿಷನ್ಸು ಒಂದು ವೇಳೆ ನೀವು ಒಬ್ಬರೇ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಜಿಮೇಲ್ ಅಕೌಂಟೇ ಇರಬೇಕು. ಒಂದು ವೇಳೆ ಬೇರೆಯವ್ರ ಜಿಮೇಲ್ ಅಕೌಂಟಲ್ಲಿ ಏನಾದರೂ ಇದೆ ಅಂತಂದರೆ ಅದನ್ನು ರಿಮೂವ್ ಮಾಡೋದನ್ನು ಮರಿಬೇಡಿ. ಒಂದು ವೇಳೆ ನೀವು ರಿಮೂವ್ ಮಾಡಿಲ್ಲ ಅಂತಂದರೆ ಯಾರೋ ನಿಮ್ಮ ಯೂಟ್ಯೂಬ್ ಚಾನಲ್ನ ಹ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಅದಕ್ಕೆ ಆದಷ್ಟು ಯೂಟ್ಯೂಬ್ ಚಾನಲಲ್ಲಿ ಓನರು ನೀವು ಒಬ್ಬರೇ ಆಗಿದ್ದರೆ ಒಬ್ಬರು ಮಾತ್ರ ಅಲ್ಲಿ ಇರಬೇಕು. ಇಲ್ಲಿ ಉಳಿದಿದ್ದೆಲ್ಲ ರಿಮೂವ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಕಮೆಂಟ್ಸ್ ಆನ್ ಮಾಡಬೇಕು, ಆನ್ ಮಾಡಬಾರ್ದು. ಅಲ್ಲಿ ನಿಮ್ಗೆ ಒಂದು ವೇಳೆ ಪ್ರೈವೇಟಲ್ಲಿ ಇಡಬೇಕು ಅಂತಂದರೆ ಪ್ರೈವೇಟಲ್ಲಿ ಇಡ್ಬೋದು. ಆದಷ್ಟು ಆನಲ್ಲೇ ಇಡಿ. ಒಂದು ವೇಳೆ ಬೇರೆ ಏನಾದರೂ ಕಮೆಂಟ್ಸ್ ಬಂತು ಅಂತ ಅಂದರೆ ಅದನ್ನು ನಾವಿಲ್ಲಿ ಬ್ಲಾಕ್ಡ್ ವರ್ಡ್ಸ್ ಅಂತ ಇದೆ ಅಲ್ವಾ ಡೌನಲ್ಲಿ, ಅಲ್ಲಿ ಮೆನ್ಷನ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಅದು ಬ್ಲಾಕ್ ಆಗುತ್ತೆ. ಇದಿಷ್ಟನ್ನು ನೀವು ಮಾಡೋದನ್ನು ಮರಿಬೇಡಿ. ಆದಷ್ಟು ಈ ರೀತಿಯಾದಂಥ ಸೆಟ್ಟಿಂಗ್ಗಳನ್ನ ಕಂಪ್ಲೀಟಾಗಿ ಮಾಡಿಟ್ಕೊಳ್ಳಿ. ಆಗ ವಿಡಿಯೋಸ್ಗಳು ನಿಮಗೆ ಬೇಗ ಬೇಗ ಅಪ್ಲೋಡ್ ಮಾಡೋದಕ್ಕೂ ಆಗುತ್ತೆ. ಇದನ್ನೆಲ್ಲ ನೀವು ನೆನ್ಪಿಟ್ಕೊಳ್ಳೋದ್ರಿಂದ ಆಗ ನಿಮ್ಮ ಚಾನಲಲ್ಲೇ ಅದು ಸೆಟ್ ಆಗಿದೆ ಅಂತಂದರೆ ನಿಮ್ಮ ವಿಡಿಯೋಸ್ಗಳು ಬೇರೆಯವರಿಗೆ ಬೇಗ ರೀಚ್ ಆಗುತ್ತೆ. ಈ ವಿಡಿಯೋ ಒಂದು ವೇಳೆ ಇಷ್ಟ ಆಗಿತ್ತು ಅಂತಂದರೆ 2 Bytes ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.